ಆಶಾ ಭೋಸ್ಲೆ ಅವರು, ಹಾಗೆಯೇ ಲತಾ ಮಂಗೇಶ್ಕರ್ ಅವರು, ಉಷಾ ಮಂಗೇಶ್ಕರ್ ಅವರು, ಇವರು 3 ಜನ ಸಹೋದರಿಯರು ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಈ 3 ಜನ ಒಂದೇ ಚಿತ್ರದಲ್ಲಿ ಹಾಡಿರುವಂಥದ್ದು ವಿಶೇಷ. ಅದು ಕನ್ನಡದ ಚಿತ್ರ ಅನ್ನುವಂಥದ್ದು ಮತ್ತೊಂದು ವಿಶೇಷ. ಸೊ ಇವರ ಹಾಡಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಹೋಗೋದಾದರೆ, ಆಶಾ ಮಂಗೇಶ್ಕರ್ ಅವರು ಅಥವಾ ಆಶಾ ಭೋಸ್ಲೆ ಅವರು ಹಾಡಿರುವಂಥ ಹಾಡಿನ ಸಾಲು ಅಂದರೆ, ಯಾಕೋ ಏನೋ ಸೆರಗು ನಿಲ್ವಲ್ದು ಅನ್ನುವಂಥ ಹಾಡು. ಇನ್ನು ಉಷಾ ಮಂಗೇಶ್ಕರ್ ಅವರು ಹಾಡಿರುವಂಥದ್ದು ಯಾರಿವ ನನ್ನ ಮನ ಮರಳಾಗಿಸಿದವ ಅನ್ನುವಂಥದ್ದು. ಈ ಹಾಡಿನ ಹೊರತಾಗಿ ನಮಗೆ ಲತಾ ಮಂಗೇಶ್ಕರ್ ಅವರ ಹಾಡು ತುಂಬ ಇಷ್ಟ ಆಗುವಂಥದ್ದು, ಈಗಲೂ ಗೊತ್ತಿರುವಂಥದ್ದೇ, ಅದು ಬೆಳ್ಳನ ಬೆಳಗಾಯಿತು ಅನ್ನುವಂಥ ಹಾಡು. ಇದು ಸಂಗೊಳ್ಳಿ ರಾಯಣ್ಣ ಚಿತ್ರದ ಹಾಡು. 1966ರಲ್ಲಿ ಈ ಚಿತ್ರ ರಿಲೀಸ್ ಆಗಿತ್ತು. ತುಂಬ ವಿಶೇಷವಾಗಿ ಈ ಒಂದು ಚಿತ್ರಕ್ಕೆ ಲಕ್ಷ್ಮಣ್ ಬೇರ್ಲೇಕರ್ ಅವರು ಸಂಗೀತ ಮಾಡಿದರು. ಈ ಹಾಡಿನ ಬಗ್ಗೆ ಈಗ ಹೇಳಲಿಕ್ಕೆ ಕಾರಣ ಏನಂತಂದರೆ, ಆಶಾ ಭೋಸ್ಲೆ ಅವರು ಎಲ್ಲರನ್ನು ಬಿಟ್ಟು ಹೋಗಿರುವಂಥದ್ದು. ಇವರ ಒಂದು ಸಾವಿನಲ್ಲಿ, ಹಾಗೆಯೇ ಲತಾ ಮಂಗೇಶ್ಕರ್ ಅವರ ಸಾವಿನಲ್ಲಿ ಒಂದು ಸಾಮ್ಯತೆ ಇದೆ. ಆ ಸಾಮ್ಯತೆ ಏನಪ್ಪ ಅಂತಂದರೆ, ಲತಾ ಮಂಗೇಶ್ಕರ್ ಅವರು 2022 ಫೆಬ್ರವರಿ 6ನೇ ತಾರೀಕು ಆ ದಿನ ತೀರು ಹೋದರು. ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಅವರು ತೀರು ಹೋದರು ಅನ್ನುವಂಥದ್ದು. ಆದರೆ ವಿಶೇಷವಾಗಿ ಇವ್ರಿಗೂ ಆಗ 92 ವಯಸ್ಸಾಗಿತ್ತು. ಬ್ರೀಚ್ ಕ್ಯಾಂಡಿ ಮುಂಬೈ ಆಸ್ಪತ್ರೆ ಅಲ್ಲಿ ಇವರು ನಿಧನ ಹೊಂದಿರುವಂಥದ್ದು. ಸೊ ಸೇಮ್ ಸಂಡೇ 2026 ಏಪ್ರಿಲ್ 12ನೇ ತಾರೀಕು ಆಶಾ ಭೋಸ್ಲೆ ಅವರು ತೀರೋಗ್ತಾರೆ. ಸೊ ಇಲ್ಲಿ ಈ ಥರದೊಂದು ಸಾಮ್ಯತೆ ಇದೆ. ಸಂಡೇ ಹಾಗೇನೆ ಸೇಮ್ ಹಾಸ್ಪಿಟಲ್ ಅಂತಂದ್ರೆ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆ ಮುಂಬೈದು. ಸೊ ಲತಾನು ಅಲ್ಲೇ ಹೋದರು, ಹಾಗೆಯೇ ಆಶಾ ಭೋಸ್ಲೆ ಅವರು ಕೂಡ ಅಲ್ಲೇ ಹೋದರು ಅನ್ನುವಂಥದ್ದು. ಸೊ ಈ ಥರದೊಂದು ಸಾಮ್ಯತೆ. ಸೊ ಇಬ್ಬರು ಬಾಲಿವುಡ್ನಲ್ಲಿ ತಮ್ಮದೇ ಆದ ಒಂದು ಛಾಪ್ ಮೂಡಿಸಿ, ಫಸ್ಟ್ ಯಾರು ಅಂತ ಬಂದಾಗ ಅಲ್ಲಿ ಲತಾ ಮಂಗೇಶ್ಕರ್ ಅವ್ರ ಹೆಸರು ಬರುತ್ತೆ. ಸೆಕೆಂಡ್ ಆಪ್ಷನ್ನು ಅಥವಾ ಸೆಕೆಂಡ್ ಯಾರು ಅಂತ ಬಂದಾಗ ಅಲ್ಲಿ ಆಶಾ ಭೋಸ್ಲೆ ಅವರ ಹೆಸರು ಬರುತ್ತೆ. ಸೊ ಈ ಥರದ ಸಹೋದರಿಯರು ಒಂದು ಲೆಜೆಂಡ್ರಿ ಕಲಾವಿದರು, ಗಾಯಕರು. ಸೊ ಅವರ ಒಂದು ಯುಗ ಅಂತ್ಯ ಆಗಿರುವಂಥದ್ದು. ಉಷಾ ಮಂಗೇಶ್ಕರ್ ಅವರು ತಮ್ಮದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಸೊ ತಮ್ಮದೇ ಆದ ಸಂಗೀತ ಲೋಕದಲ್ಲಿ ಎಲ್ಲರ ಗಮನ ಸೆಳೀತಾ ಇದ್ದಾರೆ. ಸೊ ಈ 3 ಸಹೋದರಿಯರು ಕನ್ನಡದ ಹಾಡನ್ನು ಹಾಡಿರುವಂಥದ್ದು ಒಂದಲ್ಲ ಎರಡಲ್ಲ 3 ಹಾಡುಗಳನ್ನು ಹಾಡಿರುವಂಥದ್ದು ತುಂಬ ವಿಶೇಷ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.